ಬಹುದೂರದ ಬೆಟ್ಟಗಳ ನಡುವೆ ಮಹಾಗಢ ಎಂಬ ಸುಂದರ ರಾಜ್ಯವಿತ್ತು. ಆ ರಾಜ್ಯವನ್ನು ಆಳುತ್ತಿದ್ದವನ ಹೆಸರು ರಾಜ ಬೆಳ್ಳಿಯ ಹುಲಿ. ಅವನು ಶೂರವಂತ, ಬುದ್ಧಿವಂತ ಮತ್ತು ಜನಹಿತದ ರಾಜನಾಗಿದ್ದನು. ಒಂದು ದಿನ ರಾಜ್ಯದ ಅರಣ್ಯದಲ್ಲಿ ಒಂದು ದೊಡ್ಡ ಹುಲಿ ಜನರ ಮೇಲೆ ದಾಳಿ ಮಾಡುತ್ತಿದೆ ಎಂಬ ಸುದ್ದಿ ಅರಸನಿಗೆ ಕೇಳಿಬಂತು. ಜನರಲ್ಲಿ ಭಯ ಮನೆ ಮಾಡಿತು. ರಾಜನು ತಕ್ಷಣವೇ ಸೇನಾಪತಿಯನ್ನು ಕರೆದು ಹೇಳಿದ, ಜನರ ಕಾಪಾಡುವುದು ನನ್ನ ಹೊಣೆ. ನಾನು ತಾನೇ ಅರಣ್ಯಕ್ಕೆ ಹೋಗಿ ಸತ್ಯವನ್ನು ತಿಳಿದುಬರುತ್ತೇನೆ. ಅವನ ಸೇವಕರು, ಮಂತ್ರಿಗಳು ಎಲ್ಲರೂ ತಡೆಯಲು ಯತ್ನಿಸಿದರು. ಆದರೆ ರಾಜ ತನ್ನ ಬುದ್ಧಿವಂತ ಸೇವಕನೊಂದಿಗೆ ಅರಣ್ಯಕ್ಕೆ ಹೋದನು. ಅಲ್ಲಿ ನಿಜಕ್ಕೂ ಒಂದು ಹುಲಿ ದಟ್ಟ ಅರಣ್ಯದಲ್ಲಿ ಗುಡುಗುತ್ತಾ ಓಡಾಡುತ್ತಿತ್ತು. ಆದರೆ ರಾಜನಿಗೆ ಆ ಹುಲಿ ವಿಶಾರವಾಗಿತ್ತಾಯಿತು. ಅದು ಗಾಯಗೊಂಡು ಬೂಕಸಿಯುತ್ತಿತ್ತು. ಅರಸು ಸಾಯದಂತೆ ಅದಕ್ಕೆ ಔಷಧ ಹಾಕಿಸಿ ಆಹಾರ ನೀಡಿದನು. ಕೆಲವು ದಿನಗಳಲ್ಲಿ ಹುಲಿ ಚೇತರಿಸಿಕೊಂಡಿತು. ಅಚ್ಚರಿಯದ ಸಂಗತಿಯೆಂದರೆ ಬಳಿಕ ಆ ಹುಲಿ ಮತ್ತಾರನ್ನೂ ಹಾನಿ ಮಾಡಲಿಲ್ಲ. ಈ ಸುದ್ದಿಯು ರಾಜ್ಯದಲ್ಲಿ ಹರಡಿತು. ಜನರು ರಾಜನ ಕರಾಳ ಹೃದಯವನ್ನು ಹೊಗಳಿದರು. ಆತನ ಹೃದಯ ಬೆಳ್ಳಿಯಂತೆ, ಬೆದರಿಕೆ ನೀಡದ ಹುಳಿಯಂತೆ ಎಂದು ಜನರು ಕೊಂಡಾಡಿದರು.